ನಮಸ್ತೆ. ಪ್ರಿಯಳ ಪ್ರಿಯಧ್ವನಿಯ ಸಾಧನೆಯ ಮೊದಲ ಹೆಜ್ಜೆಗೆ ತಮಗೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಈ ಸಾಧನೆಯ ಹಾದಿಯು ಮುಂದುವರಿಯುವ ಸಜ್ಜಿಗೆ ನಿಮ್ಮೆಲ್ಲರ ಪ್ರೋತ್ಸಾಹ ಬಹಳ ಮುಖ್ಯವಾಗಿದೆ. ಹಾಗಾಗಿ ಪ್ರಜ್ಞಪ್ರಿಯಂ ಎನ್ನುವ ನನ್ನ ಯೂಟ್ಯೂಬ್ ಚಾನಲನ್ನು ನೀವೆಲ್ಲರೂ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಮೊದಲಿಗೆ ಈ ವಾರದ ಪುಟ್ಟ ಕಥೆಯ ಶೀರ್ಷಿಕೆ ನಾನು ಶಕ್ತಿ, ನೀನು ಶುದ್ಧಿ. ಕೈಲಾಸದಲ್ಲಿ ಅದೊಂದು ದಿನ ಮೌನ, ಸುಳಿದಾಡುವ ಗಾಳಿಯೇ ನಿಂತಂಥ ಸಂದರ್ಭವದು. ಪಾರ್ವತಿಯ ಅಂತರಾಳದಲ್ಲಿ ಮೌನವು ಅಲೆಗಳಾಗಿ ಹುಟ್ಟುತ್ತಿತ್ತು. ಅದು ಅಸೂಯೆ. ಶಿವನ ಪಕ್ಕದಲ್ಲಿರುವ ಪಾರ್ವತೀ ದೇವಿ ಅಂದರೆ ಶಕ್ತಿ, ಸೌಂದರ್ಯ, ಪ್ರೀತಿ ಎಲ್ಲವೂ. ಅವಳಿಗೆ ಸದಾ ಶಿವನ ನೆತ್ತಿಯಲ್ಲಿ ಕುಳಿತಿರುವ ಗಂಗೆಯದೇ ಧ್ಯಾನ, ಅಸಮಾಧಾನ. ಸ್ವರ್ಗದಿಂದ ಭೂಮಿಗೆ ಹರಿದು ಬಂದ ಶುದ್ಧ ಜಲಧಾರೆ ಗಂಗಾದೇವಿಯ ಬಗೆಗೆ ಎಲ್ಲರಿಗೂ ಪ್ರೀತಿ, ಭಕುತಿ. ಪಾರ್ವತಿಗೆ ಮಾತ್ರ ಕಸಿವಿಸಿ. ಇವರಿಬ್ಬರ ಮಧ್ಯೆ ಕಾಣದ ಒಂದು ಸೂಕ್ಷ್ಮ ಹೋರಾಟ. ಇದೆಲ್ಲಕ್ಕೂ ಕಾರಣ ಭಗವಾನ್ ಶಿವ. ಶಿವನ ಜಟೆಯಲ್ಲಿ ಗಂಗೆಯು ಹರಿದಾಡುವುದು ದೇವಲೋಕದ ಅದ್ಭುತ. ಆದರೆ ಅದೇ ದೃಶ್ಯ ಪಾರ್ವತಿಯ ಹೃದಯದಲ್ಲಿ ಮೌನದ ಕಿಡಿಯನ್ನು ಉರಿಸುತ್ತಿತ್ತು. ಅದೊಂದು ಸಂಜೆ ಶಿವನತ್ತ ಪಾರ್ವತಿ ನೋಡಿದಳು. ನಾಥ, ನಿಮ್ಮ ಜಟೆಯಲ್ಲಿ ಹರಿಯುವ ಗಂಗೆಯು ನನ್ನ ಮನಸ್ಸಿನಲ್ಲಿ ಏನೋ ಹೇಳಲಾಗದ ತಳಮಳವನ್ನು ಸದಾ ಹುಟ್ಟಿಸುತ್ತಾಳೆ ಎಂದಳು. ಶಿವನು ನಕ್ಕ. ಪಾರ್ವತಿ, ನೀನು ನನ್ನ ಹೃದಯ, ಗಂಗೆಯೂ ನನ್ನ ಜಟೆ. ಹೃದಯಕ್ಕೂ ಜಟೆಗೂ ಹೋಲಿಕೆ ಇದೆಯಾ ಎಂದು ಶಿವ ನುಡಿದರು. ಅದು ಸತ್ಯವಾಗಿದ್ದರೂ ಪಾರ್ವತಿಯ ಹೃದಯದಲ್ಲಿನ ತಲ್ಲಣ, ಅಸೂಯೆಯ ಅಲೆಗಳು ತಕ್ಷಣ ಶಾಂತವಾಗಲಿಲ್ಲ. ಆ ರಾತ್ರಿ ಚಂದ್ರಪ್ರಕಾಶದಲ್ಲಿ ಗಂಗೆಯು ತನ್ನ ಹರಿವನ್ನು ನಿಧಾನಗೊಳಿಸಿದಳು. ಅವಳು ಪಾರ್ವತಿಯ ಬಳಿ ಬಂದಳು. ಅಮ್ಮ. ಅವಳ ಧ್ವನಿ ನದಿಯಂತೆ ಮೃದುವಾಗಿತ್ತು. ಮಾತು ಮುಂದುವರಿಸಿದ ಅವಳು, ನಾನು ಹರಿಯುವುದೇ ಲೋಕಕ್ಕೆ ಜೀವ ಕೊಡುವುದಕ್ಕಾಗಿ. ನಿಮ್ಮ ಸ್ಥಾನವನ್ನು ನಾನು ಎಂದಿಗೂ ಮುಟ್ಟಲಾರೆ ಎಂದು ಹೇಳಿದಳು. ಪಾರ್ವತಿ ಮೌನವಾಗಿದ್ದಳು. ಆದರೆ ಅವಳ ಕಣ್ಣುಗಳಲ್ಲಿ ಪ್ರಶ್ನೆಗಳು ಇನ್ನೂ ಮಿಂಚುತ್ತಿದ್ದವು. ನೀನು ಅವನ ಜೊತೆಯಲ್ಲಿ? ಪಾರ್ವತಿಯ ಧ್ವನಿ ತುಸು ನಡುಗಿತ್ತು. ಶಿವನು ನನ್ನ ಪತಿ ಎನ್ನುವಾಗ ಗಂಗೆ ಮೇಲಿನ ಕೋಪ ಹೊರಬಿತ್ತು. ಪಾರ್ವತಿಯ ಕಣ್ಗಳನ್ನೇ ನೋಡುತ್ತಾ, ಶಿವ ನಿಮ್ಮ ಪತಿ, ನನ್ನ ಪ್ರಭು. ಆದರೆ ನನ್ನ ಸ್ಥಾನ ಕೇವಲ ಒಂದು ಮಾರ್ಗವಷ್ಟೇ. ನಾನು ಹರಿಯಲು ಅವನ ಜಟೆ ಒಂದು ದಾರಿಯಷ್ಟೇ ಎಂದು ಗಂಗೆ ಮನಸ್ಸಿನ ಮಾತನ್ನು ತೆರೆದಿಟ್ಟಳು. ಆ ಕ್ಷಣ ಪಾರ್ವತಿಯ ಹೃದಯದಲ್ಲಿನ ಅಸೂಯೆ, ನೋವು ಎಲ್ಲವೂ ಕರಗಿತು. ಅವಳು ನಿಧಾನವಾಗಿ ಮುಂದೆ ಬಂದು ಗಂಗೆಯ ಕೈ ಹಿಡಿದು, ನಾನು ಶಕ್ತಿ, ನೀನು ಶುದ್ಧಿ. ನಾನು ಸ್ಥಿರ, ನೀನು ಹರಿವು. ಲೋಕಕ್ಕೆ ನಾವಿಬ್ಬರೂ ಬೇಕು ಎಂದು ಹೇಳಿದಳು. ಗಂಗೆಯ ಕಣ್ಣುಗಳಲ್ಲಿ ಕಣ್ಣೀರು ಮಿಂಚಿತು. ಆದರೆ ಅದು ಸಂತೋಷದ ಕಣ್ಣೀರು. ಆ ದಿನದಿಂದ ಗಂಗೆಯ ಹರಿವು ಪಾರ್ವತಿಯ ಕರುಣೆಯಾಗಿ, ಪಾರ್ವತಿಯ ಶಕ್ತಿ ಗಂಗೆಯ ಶುದ್ಧಿಯಾಗಿ, ಇಬ್ಬರೂ ಒಂದೇ ತತ್ವದ ಎರಡು ರೂಪಗಳಾಗಿ ಲೋಕವನ್ನು ಆಶೀರ್ವದಿಸಿದವು. ಈ ರೀತಿ ಪಾರ್ವತಿ ಮತ್ತು ಗಂಗೆ ಇಬ್ಬರೂ ಶಕ್ತಿಗಳಾಗಿ ನಮ್ಮನ್ನು ಪ್ರೀತಿಯಿಂದ ಸಲಹಿರುವರು. ಕಥೆ ಇಷ್ಟವಾಗಿದ್ದಲ್ಲಿ ಖಂಡಿತವಾಗಿ ಲೈಕ್ ಮತ್ತು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಬೆಲ್ ಐಕನ್ ಅನ್ನು ಒತ್ತಿ. ಧನ್ಯವಾದಗಳು.